रानडे मंदिराचा शताब्दी महोत्सव 1 ऑगस्टपासून सुरू होऊन 3 दिवस चालणार आहे. तसेच या कार्यक्रमामध्ये सहभागी होण्यासाठी राष्ट्रीय स्वयंसेवक संघाचे मुख्य संयोजक मोहन भागवत येणार असल्याची माहिती संघटनेचे एम.बी. जिर्ली यांनी दिली. सोमवारी बेळगाव येथे पत्रकार परिषदेमध्ये ते बोलत होते. ते म्हणाले की गुरुदेव रानडे यांचा जन्म जमखंडी येथे झाला. पुण्यामध्ये जाऊन त्यांनी सुमारे 30 पुस्तके लिहिली. 1926 मध्ये गुरुदेव रानडे यांनी प्रथमच धर्मग्रंथ लिहिण्यास सुरुवात केली. त्यानंतर रानडे यांनी लिहिलेल्या पुस्तकाचे डिजिटलायझेशन करण्याचा प्रयत्न सुरू असल्याचे ते म्हणाले. ಈ ಸಂದರ್ಭದಲ್ಲಿ ನಾನು ಹೇಳೋದಂತ ಹೇಳಿದ್ರೆ ಬೆಳಗಾವಿ ಈಸ್ ನೋನ್ ಇಂಟರ್ನ್ಯಾಷನಲಿ ಥ್ರೂ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಇನ್ ಆಲ್ ದ ಫಿಲಾಸಫಿಕಲ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ವರ್ಲ್ಡ್ ಯೂನಿವರ್ಸಿಟೀಸ್ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ. ಗುರುದೇವ್ ರಾನಡೆ ಅವರು ಬರೆದಿರುವಂಥ ಹಲವಾರು ಪುಸ್ತಕಗಳನ್ನು ಅಮೇರಿಕನ್ ಯೂನಿವರ್ಸಿಟಿಗಳು ಈಗಾಗಲೇ ಪಬ್ಲಿಷ್ ಮಾಡಿವೆ. ವಿಶೇಷವಾಗಿ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ, ಅದಲ್ಲದೆ ಸ್ಪೇನದಲ್ಲಿ ಆಗಿವೆ, ಸ್ಪೇನದಲ್ಲಿ ಅವರ ಭಾಷೆಯಲ್ಲಿ ಆಗಿವೆ, ಯುಗೋಸ್ಲೋವಾಕಿಯಲ್ಲಿ ಸಹ ನಮ್ಮ ಪುಸ್ತಕಗಳು ಪ್ರಕಟಣೆಗಳಾಗಿವೆ. ಹೀಗಾಗಿ ಗುರುದೇವ್ ರಾನಡೆಯವರು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಕ್ರೋಢೀಕರಿಸಿ ಅವುಗಳನ್ನು ಪಬ್ಲಿಷ್ ಮಾಡುವಂಥ ಒಂದು ದೊಡ್ಡ ಗುರುತರವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಔಟ್ ಆಫ್ 27 ವಾಟ್ ವಿ ಹ್ಯಾವ್ ಏರ್ಮಾರ್ಕ್ಡ್, ಔಟ್ ಆಫ್ ದ್ಯಾಟ್ ಸುಮಾರು 6 ಪುಸ್ತಕಗಳು, ಅದಲ್ಲದೆ ಒಂದು ಫುಟ್ ಪ್ರಿಂಟ್ ಆನ್ ಇನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಅನ್ನುವಂಥ ಪುಸ್ತಕ, ಮತ್ತೊಂದು ನಿತ್ಯ ನಿಯಮಾವಳಿ ಅನ್ನುವಂಥ ಒಂದು ಕನ್ನಡ ಗ್ರಂಥವನ್ನು ಈ ಸಂದರ್ಭದಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಪರಮ ಪೂಜನೀಯ ಸರಸಂಘ ಚಾಲಕ್ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ. 1ನೇ ತಾರೀಕು ಅವರು 1ನೇ ತಾರೀಕು ಬೆಳಗ್ಗೆ 10 ರಿಂದ 12 ಗಂಟೆಗಳವರೆಗೆ ಗುರುದೇವ್ ರಾನಡೆ ಮಂದಿರದಲ್ಲಿ ಬೆಳಗ್ಗೆ ನಡೆಯುವಂಥ ಭಜನೆಗಳಲ್ಲಿ ಮತ್ತು ಮುಂಜಾನೆಯ ಆರತಿಯಲ್ಲಿ ಭಾಗವಹಿಸ್ತಾರೆ. ಮತ್ತು ಅವರು ಕೂಡ ಅನದರ್ ಗ್ರೇಟ್ ಮ್ಯಾನ್ ಹೂ ಈಸ್ ಅಡ್ವೊಕೇಟಿಂಗ್ ಮೆಡಿಟೇಷನ್ ಥ್ರೂ ಔಟ್ ದ ವರ್ಲ್ಡ್ ಈಸ್ ಕಮಲೇಶ್ ಪಟೇಲ್ ಜಿ. ಅವರನ್ನು ವಿಶೇಷವಾಗಿ ದಾಜಿ ಅಂತ ಗುರುತಿಸ್ತಾರೆ. ಅವರು ಸಹ ಬರ್ತಾ ಇದ್ದಾರೆ. ಅವರು ರಾಮಚಂದ್ರ ಮಿಷನ್, ಹೈದರಾಬಾದದಲ್ಲಿ ರಾಮಚಂದ್ರ ಮಿಷನ್ ಅಂತ ಪ್ರಾರಂಭ ಮಾಡಿದರು. ಅದರ ನೇತೃತ್ವವನ್ನು ವಹಿಸಿಕೊಂಡು ಇಡೀ ವಿಶ್ವದಲ್ಲಿ ಮೆಡಿಟೇಷನನ್ನು ಪ್ರಚಾರ ಮಾಡುವಂಥದ್ದು, ಅಡ್ವೊಕೇಟ್ ಮಾಡುವಂಥದ್ದನ್ನು ಮಾಡ್ತಾ ಇರುವಂಥವರು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ನಾವು ಮಾಡುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. 1ನೇ ತಾರೀಕು ಸಂಜೆ 4 ರಿಂದ 6 ಪುಸ್ತಕಗಳ ಬಿಡುಗಡೆ ಸಮಾರಂಭ ಮತ್ತು ಈ ಕಾರ್ಯಕ್ರಮದ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ನಡೆಯೋದಿದೆ. ಅದು ಕೆ ವೇಣುಗೋಪಾಲ್ ಆಡಿಟೋರಿಯಮದಲ್ಲಿ ಕರ್ನಾಟಕ ಲಾ ಸೊಸೈಟಿಯಲ್ಲಿ ನಡೆಯುತ್ತೆ. ಅದನ್ನು ಇನ್ವಿಟೇಷನ್, ಎಂಟ್ರಿ ಆನ್ ಇನ್ವಿಟೇಷನ್ ಅಂತ ಮಾಡಿದ್ದೀವಿ. ಯಾಕಂದರೆ ಅವರಿಗೆ Z+ ಸೆಕ್ಯುರಿಟಿ ಇರೋದರಿಂದ ಅಲ್ಲಿ 500 ಜನರನ್ನು ಮಾತ್ರ ನಾವು ಸೆಲೆಕ್ಟೆಡ್ 500 ಪೀಪಲ್ ಫ್ರಮ್ ನಾರ್ದರ್ನ್ ಕರ್ನಾಟಕ ಇನ್ವೈಟ್ ಮಾಡಿದ್ದೀವಿ. ಅವರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 2ನೇ ದಿವಸ ನಾವು ಯುವಕರಿಗಾಗಿ ಯೂತ್ ಕಾನ್ಫರೆನ್ಸ್ ಅಂತ ಮಾಡಿದ್ದೀವಿ. ಯೂತ್ ಕಾನ್ಫರೆನ್ಸನ್ನು ಮಾಡಿ ಅದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬೇರೆ ಬೇರೆ ಚಿಂತಕರು ಅದರಲ್ಲಿ ಪ್ರಬಂಧಗಳನ್ನು, ತಮ್ಮ ವಿಚಾರಗಳನ್ನು ಮಂಡಿಸೋರಿದ್ದಾರೆ. 2ನೇ ದಿವಸ ಆ ಕಾರ್ಯಕ್ರಮವನ್ನು ನಮ್ಮ ವಿಜಯ ಸಂಕೇಶ್ವರ್ ಅವರು, VRL ಗ್ರೂಪದ ಪ್ರಮುಖರಾಗಿರುವಂಥ ವಿಜಯ್ ಸಂಕೇಶ್ವರ್ ಅವರು ಅದರ ಉದ್ಘಾಟನಾ ಭಾಷಣವನ್ನು ಮಾಡೋರಿದ್ದಾರೆ. ಸ್ಥಳೀಯ ಶಾಸಕರಾಗಿರುವಂಥ ಅಭಯ್ ಪಾಟೀಲರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. 2ನೇ ಸೆಷನ್ನು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಯುವಕರಿಗಾಗಿ ಮಾಡ್ತಾ ಇದ್ದೀವಿ. ವಿವೇಕಾನಂದರ ಒಂದು ಸಂದೇಶ ಯುವಕರಿಗೇನು ಅನ್ನುವಂಥದ್ದನ್ನು ಒಬ್ಬರು ಕೃಷ್ಣ ಸಂಪಗಾಂವ್ಕರ್ ಅಂತ ಒಬ್ಬ ಸ್ಪಿರಿಚುವಲ್ ಯಂಗ್ ಲೀಡರ್ ಈಸ್ ಕಮಿಂಗ್ ಟು ಪ್ರೆಸೆಂಟ್ ಮೆಸೇಜಸ್ ಆಫ್ ವಿವೇಕಾನಂದ ಟು ಯೂತ್ಸ್ ಅನ್ನುವಂಥದ್ದು 2ನೇ ಗೋಷ್ಠಿ ಇರುತ್ತೆ. 3ನೇ ಗೋಷ್ಠಿ ಡಾಕ್ಟರ್ ಸಂದೀಪ್ ನಯ್ಯರ್, ನಮ್ಮ ರಿಜಿಸ್ಟ್ರಾರ್ ಆಫ್ ಇವಾಲ್ಯುಯೇಷನ್, ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಿನಿಂದ, ಅವರು ಬಿಯಾಂಡ್ ಡಿಗ್ರೀಸ್ ಆ್ಯಂಡ್ ಬಿಯಾಂಡ್ ಅಕಾಡೆಮಿಕ್ ನಾಲೆಜ್ ಅನ್ನೋ ಥರ 3ನೇ ಒಂದು ಗೋಷ್ಠಿಯನ್ನು ಅವರು ನಡೆಸ್ಕೊಡೋರಿದ್ದಾರೆ. 3ನೇ ದಿವಸ ವಿಶೇಷವಾಗಿ ಶಿಕ್ಷಕರಿಗೆ, ನಾನು ಇನ್ನೊಂದು ಮಾತು ಮರೆತುಬಿಟ್ಟೆ, 2ನೇ ದಿವಸದ ಕಾನ್ಫರೆನ್ಸು ಯುವಕರಿಗೆ ಮಾಡ್ತಾ ಇರುವಂಥದ್ದು ಹೋಪ್ ಆಫ್ ಇಂಡಿಯಾ ಅನ್ನೋ ಒಂದು ಟೈಟಲ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. 3ನೇ ದಿವಸದ ಕಾರ್ಯಕ್ರಮ ಅದು ಪ್ರೊಫೆಸರ್ಗಳಿಗೆ,
ಮತ್ತು ಹೈಸ್ಕೂಲ್ ಟೀಚರ್ಸ್ಗೆ ಆಯ್ದ ಟೀಚರ್ಸ್ಗಳನ್ನು ಸುಮಾರು 500 ಜನರನ್ನು ಇನ್ವೈಟ್ ಮಾಡಿದ್ದೀವಿ. ಅವರೆಲ್ಲರೂ ಬರ್ತಾ ಇದ್ದಾರೆ. ಅದು ಸಹ ಕಾರ್ಯಕ್ರಮ ವೇಣುಗೋಪಾಲ್ ಅಡಿಟೋರಿಯಂದಲ್ಲಿ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂಥ ತ್ಯಾಗರಾಜ್ ಅವರು ಮೊದಲನೆಯ ಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಎರಡನೆಯ ಗೋಷ್ಠಿಯನ್ನು ವಿ ನಾಗರಾಜ್ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಹಿರಿಯರು ಅವರು ಬರ್ತಾ ಇದ್ದಾರೆ. ಅವರು ತೆಗೆದುಕೊಳ್ತಾ ಇರುವಂಥ ವಿಷಯ ಅಂತ ಹೇಳಿದರೆ ಜರ್ನಿ ಆಫ್ ಟೀಚರ್ ಟು ಗುರು, ಶಿಕ್ಷಕನ ಪಯಣ, ಶಿಕ್ಷಕನಿಂದ ಗುರುವಿನ ಪಯಣ, ಗುರುವಿನವರೆಗಿನ ಪಯಣ ಅನ್ನೋ ಒಂದು ವಿಚಾರವಾಗಿ ಅವರು ಮಾತನಾಡೋರಿದ್ದಾರೆ. ಮತ್ತು ಈ ರೀತಿಯಾದಂಥ ಮೂರನೆಯ ಗೋಷ್ಠಿಯನ್ನು ಆ ದಿವಸ ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಮೈಸೂರದ ಕಾಲೇಜದ ಪ್ರೊಫೆಸರು, ಅವರು ಮೂರನೆಯ ಗೋಷ್ಠಿಯನ್ನು ನಡೆಸಿಕೊಡೋರಿದ್ದಾರೆ. ಅದರ ಎಲ್ಲ ವಿವರವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಟೋಟಲಿ ಟು ಮೋಟಿವೇಟ್ ದ ಯಂಗ್ಸ್ಟರ್ಸ್, ಟೋಟಲಿ ದಿಸ್ ಕಾರ್ಯಕ್ರಮ ಈಸ್ ಫೋಕಸ್ಡ್ ಟು ಇನ್ಕಲ್ಕೇಟ್ ದ ಫಿಲಾಸಫಿಕಲ್ ವ್ಯಾಲ್ಯೂಸ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಅಮಂಗಸ್ಟ್ ದ ಟೀಚರ್ಸ್, ಯುವಕರಿಗೆ ವಿಶೇಷವಾಗಿ. ಇದಲ್ಲದೆ ಇನ್ನೊಂದನ್ನು ಹೇಳೋದು ಮರೆತೆ ನಾನು. ಗುರುದೇವರ ಆನಡೆ ಅವರ ಫಾಲೋವರ್ಸು ಸುಮಾರು 1,200 ಜನ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಸುಮಾರು ಜನ ಇದರಲ್ಲಿ ವೈಸ್ ಚಾನ್ಸಲರ್ಗಳಿದ್ದಾರೆ, ಮಾಜಿ ವೈಸ್ ಚಾನ್ಸಲರ್ಗಿದ್ದಾರೆ, ಪದ್ಮಶ್ರೀ ಪದವಿಯನ್ನು ಪಡೆದಂಥವರಿದ್ದಾರೆ, ಗುರುದೇವರ ಆನಡೆಯವರ ಶಿಷ್ಯರು. ಸುಮಾರು ಜನ ವಿದೇಶದಿಂದಲೂ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಅದ್ಧೂರಿ ಕಾರ್ಯಕ್ರಮ ಅಲ್ಲ, ಒಂದು ಥರ ಕ್ವಾಲಿಟಿವ್ ಗುಣಾತ್ಮಕವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಆಯೋಜನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ನಿಮ್ಮೆಲ್ಲರಿಗೂ नमस्कार. निमगेनाದರೂ ಕೇಳೋದು. यावेळी अशोक पोद्दार, प्राध्यापक स्वाती जोग आदी उपस्थित होते. विनोद कोलकार, KMM मराठी, बेळगाव.